ಅಡಿಯೇನ್ ರಾಮಾನುಜದಾಸನ್. ಉಯ್ಯಕ್ಕೊಂಡಾರವರ ಶಿಷ್ಯರಲ್ಲಿ ಮುಖ್ಯರಾದವರು ರಾಮಮಿಶ್ರ ಅನ್ನೋರು. ಇವರಿಗೆ ಮಣಕಾಲ್ ನಂಬಿ ಅಂತಾನೂ ಹೆಸರಿರುತ್ತೆ. ಮಣಕಾಲ್ ಅನ್ನೋ ಗ್ರಾಮದಲ್ಲಿ ಮಾಘ ಮಾಸದ ಮಖ ನಕ್ಷತ್ರದಲ್ಲಿ ಹುಟ್ಟಿದ ಇವರು ಕುಮುದಾಂಶ ಸಂಭೂತರು. ಉಯ್ಯಕ್ಕೊಂಡಾರವರಲ್ಲಿ ವೇದಾಂತ, ಭಗವದ್ಗೀತೆ, ದಿವ್ಯ ಪ್ರಬಂಧ ಇವನ್ನೆಲ್ಲ ಕಲಿತು ಆಚಾರ್ಯ ಕೈಂಕರ್ಯವೇ ಜೀವಿತದ ಉದ್ದೇಶ ಅಂತ ಎಲ್ಲ ಸೇವೆಗಳನ್ನು ಮಾಡಿಕೊಂಡು ಉಯ್ಯಕ್ಕೊಂಡಾರವರಲ್ಲಿ ಶಿಷ್ಯವೃತ್ತಿ ಮಾಡ್ತಾ ಇದ್ರು. ಉಯ್ಯಕ್ಕೊಂಡರರಿಗೆ ಪತ್ನಿ ವಿಯೋಗವಾದ ಮೇಲೆ ಅವರ ಸಂಸಾರದ ಎಲ್ಲ ಕೆಲಸನೂ ಇವರೇ ಮಾಡ್ತಾ ಇದ್ರು. ಒಮ್ಮೆ ಗುರುಗಳ 2 ಹೆಣ್ಣು ಮಕ್ಕಳು ಸ್ನಾನ ಮುಗಿಸಿ ಬರೋವಾಗ ದಾರಿಯಲ್ಲಿ ಗುಂಡಿ ಇದ್ದು ಅದರಲ್ಲಿ ಕೊಚ್ಚೆ ತುಂಬ್ಕೊಂಬಿಟ್ಟಿರುತ್ತೆ. ಅದನ್ನು ದಾಟಕ್ಕೆ ಸಾಧ್ಯವಾಗದೆ ಆ ಮಕ್ಕಳು ಕಷ್ಟಪಡ್ತಿದ್ದಾಗ ಮಣಕಾಲ್ ನಂಬಿ ಆ ಕೊಚ್ಚೆ ಗುಂಡಿಗೆ ಅಡ್ಡವಾಗಿ ಮಲಗಿ ನನ್ನ ಬೆನ್ನಿನ ಮೇಲೆ ನಡ್ಕೊಂಡು ನೀವು ಗುಂಡಿ ದಾಟಿ ಅಂತ ಹೇಳಿ ಅವರಿಗೆ ಗುಂಡಿ ದಾಟೋದಕ್ಕೆ ಸಹಾಯ ಮಾಡ್ತಾರೆ. ಇದನ್ನು ಕೇಳಿದ ಉಯ್ಯಕ್ಕೊಂಡಾರ್ ಸುಪ್ರೀತರಾಗಿ ತಮಗೆ ತಮ್ಮ ಗುರುಗಳು ಅನುಗ್ರಹಿಸಿದ ಹಾಗೇನೆ ತಮ್ಮ ಶ್ರೀಪಾದಗಳನ್ನು ಮಣಕಾಲ್ ನಂಬಿಗಳ ತಲೆ ಮೇಲೆ ಇಟ್ಟು ದ್ವಯಮಂತ್ರ ಉಪದೇಶಿಸ್ತಾರೆ. ಉಯ್ಯಕ್ಕೊಂಡಾರರಿಗೆ ಅವರ ಗುರು ನಾಥಮುನಿಗಳು ಅವರ ಮೊಮ್ಮಗನಿಗೆ ನೀಡುವಂತೆ ಹೇಳಿ ಕೊಟ್ಟ ದಿವ್ಯ ಪ್ರಬಂಧದ ಪ್ರತಿಯನ್ನು ಅವರ ಮೊಮ್ಮಗನಿಗೆ ತಲುಪಿಸೋದಕ್ಕೆ ಸಾಧ್ಯವಾಗದೆ ಹೋಗಿದ್ದಕ್ಕೆ ನೊಂದು ಮಣಕಾಲ್ ನಂಬಿಗಳಿಗೆ ಆ ಕಾರ್ಯ ವಹಿಸಿಕೊಟ್ಟಿರ್ತಾರಲ್ವಾ. ನಾಥಮುನಿಗಳ ಮೊಮ್ಮಗನಿಗೆ ಯಮುನೈ ತುರೈವನೈ ಅಂತ ನಾಮಕರಣ ಮಾಡಿ ಗುರುಪೀಠ ವಹಿಸ್ಕೊಡ್ಬೇಕು ಅನ್ನೋ ಕೆಲಸನೂ ಮಣಕಾಲ್ ನಂಬಿಗಳಿಗೆ ವಹಿಸಿರ್ತಾರೆ. ಉಯ್ಯಕ್ಕೊಂಡಾರ್ ಪರಮಪದ ಸೇರಿದ ಕೆಲವೇ ದಿನಗಳಲ್ಲಿ ಈಶ್ವರ ಮುನಿಗಳಿಗೆ ಪುತ್ರ ಸಂತಾನವಾಗುತ್ತೆ. ಆ ಸಮಯದಲ್ಲಿ ಮಣಕಾಲ್ ನಂಬಿಗಳು ಶ್ರೀರಂಗದಲ್ಲಿರ್ತಾರೆ. ವಿಷಯ ತಿಳಿದ ತಕ್ಷಣ ವೀರನಾರಾಯಣಪುರಕ್ಕೆ ಬಂದು ಮಗುವಿಗೆ ಯಮುನೈ ತುರೈವನೈ ಎಂದು ನಾಮಕರಣ ನಡೆಸಿಕೊಟ್ಟು ಆ ಮಗುವಿನ ತೇಜಸ್ಸನ್ನು ನೋಡಿ ತುಂಬ ಸಂತೋಷದಿಂದ ವಾಪಸ್ ಬರ್ತಾರೆ. ಯಮುನೈ ತುರೈವನೈ ಅಥವಾ ಯಾಮುನಾಚಾರ್ಯರು ಪ್ರಾಪ್ತ ವಯಸ್ಸಿಗೆ ಬರೋದನ್ನೇ ಕಾಯ್ತಾ ಇರ್ತಾರೆ. ಯಾಮುನಾಚಾರ್ಯರು ವಿದ್ಯಾವಂತರಾಗಿ ವಾದದಲ್ಲಿ ಗೆದ್ದು ರಾಜ್ಯ ಪಡ್ಕೊಂಡ್ರು ಅನ್ನೋದನ್ನು ತಿಳಿದು ಸಂತೋಷನೂ ಪಡ್ತಾರೆ. ಹಾಗೆ ಭೋಗದಲ್ಲಿ ಮುಳುಗಿದ್ದ ಯಾಮುನರನ್ನು ಉಪಾಯವಾಗಿ ಅದರಿಂದ ಹೊರತಂದು ಅವರಿಗೆ ದಿವ್ಯ ಪ್ರಬಂಧವನ್ನು ಉಪದೇಶಿಸಿ ಅದರ ಹಸ್ತಪ್ರತಿಯನ್ನು ಕೊಟ್ಟು ಅವರಿಗೆ ಚರ್ಮ ಶ್ಲೋಕವನ್ನು ಉಪದೇಶ ಮಾಡ್ತಾರೆ. ಅವರಿಗೆ ಗುರುಪೀಠ ವಹಿಸಿಕೊಡ್ತಾರೆ. ಯಾಮುನರನ್ನು ಕರೆತರೋದಕ್ಕೆ ಇವರು ಮಾಡಿದ ಉಪಾಯ ಯಾಮುನರ ಚರಿತ್ರೆಯಲ್ಲೇ ತಿಳ್ಕೊಳ್ಳೋಣ. ಶ್ರೀಮತೆ ರಾಮಾನುಜಾಯ ನಮಃ.